ಹಲೋ, ಇವತ್ತಿನ ವಿಡಿಯೋದಲ್ಲಿ ಏರ್ ಫ್ರೈಯರಲ್ಲಿ ಚಿಕನ್ ರೋಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ನಾನಿಲ್ಲಿ 300 ಗ್ರಾಮ್ ಅಷ್ಟು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ, 1 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಟೇಬಲ್ ಸ್ಪೂನ್ ಚಿಕನ್ ಮಸಾಲ, ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ, ಇಷ್ಟು ಪೌಡರ್ ಸ್ಪೈಸಸ್ಸು. ಇದಾದಮೇಲೆ 4ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಮೊಸರು ಹಾಕೊತಾ ಇದ್ದೀನಿ. ಮೊಸರು ಹಾಕೊಳ್ಳೋದ್ರಿಂದ ಚಿಕನ್ ತುಂಬ ಸಾಫ್ಟಾಗಿ ಮತ್ತು ಟೆಂಡರ್ ಆಗಿರುತ್ತೆ. ಅದಕ್ಕೋಸ್ಕರ ಮೊಸರು ಹಾಕೊತಾ ಇದ್ವಿ. ಇದಾದಮೇಲೆ ಹೆಚ್ಚಿಟ್ಕೊಂಡಿರೋಂತಹ ಕರ್ಬೇವಿನ ಸೊಪ್ಪು, ಪುದೀನ, ಕೊತ್ತಂಬರಿ ಹಾಕೊಂಡಿದ್ದೀನಿ. ಅದಾದಮೇಲೆ ಬೇಕಾದಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಾಗಿದ ತಕ್ಷಣ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಇಲ್ಲ 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಚೆನ್ನಾಗಿ ಮ್ಯಾರಿನೇಷನ್ ಹಿಡಿಯೋಕ್ಕೆ ಅಂತ. ಇದಾದಮೇಲೆ ಒಂದು 10ರಿಂದ 20 ನಿಮಿಷವರೆಗೂ ಮಿನಿಮಮ್ ಮ್ಯಾರಿನೇಟ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಮ್ಯಾರಿನೇಷನ್ ನಾನು ಹಾಫ್ ಆನ್ ಅವರ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಫುಲ್ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿದೆ. ಇದನ್ನು ನೆಕ್ಸ್ಟು ಏರ್ ಫ್ರೈಯರಲ್ಲಿ ಹಾಕಬೇಕು. ಸೊ ನಾನು ಯೂಸ್ ಮಾಡ್ತಾ ಇರೋಂಥ ಏರ್ ಫ್ರೈಯರ್ ಬಂದು ಪಿಜನ್ ಅವ್ರದ್ದು. ನಾನು ತೊಗೊಂಡಾಗ ಇದ್ರ ಪ್ರೈಸ್ ಬಂದು ಅರೌಂಡ್ 2,500 ಆಯ್ತು, 2,200 ರೂಪಾಯಿ ಇತ್ತು. ಇವಾಗ 2,900 ಏನೋ ಆಗಿದೆ. ಇದಕ್ಕೆ ನಾನು ಸಿಲಿಕಾನ್ ಟ್ರೇನ ಯೂಸ್ ಮಾಡ್ತಾ ಇದ್ದೀನಿ. ಪ್ಯಾಕ್ ಆಫ್ 3 ಬರುತ್ತೆ ಇದು. ಅದನ್ನು ಯೂಸ್ ಮಾಡ್ತೀನಿ. ಅಂದರೆ ನಾನ್ ಸ್ಟಿಕ್ ಎಲ್ಲ ಹೋಗಲ್ಲ ಅವಾಗ ಅನ್ನೋ ಒಂದು ರೀಸನಿಗೋಸ್ಕರ ಸಿಲಿಕಾನ್ ಟ್ರೇ ಯೂಸ್ ಮಾಡ್ತೀನಿ. ನೆಕ್ಸ್ಟು ಎಲ್ಲ ಚಿಕನ್ ಪೀಸಸ್ನ ಇದಕ್ಕೆ ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಮೇಲೆಗಡೆ ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ ತುಂಬ ಡ್ರೈ ಆಗಬಾರ್ದು ಅನ್ನೋ ಒಂದು ರೀಸನಿಗೋಸ್ಕರ. ಸೊ ಅದಾದಮೇಲೆ ಏರ್ ಫ್ರೈಯರ್ನ ನಾನು 200 ಡಿಗ್ರಿ ಸೆಲ್ಸಿಯಸಲ್ಲಿ 12 ನಿಮಿಷ ಇಲ್ಲ 13 ನಿಮಿಷವರೆಗೂ ಇಡ್ತೀನಿ. ಸೊ ನೀವು ಇಡೋವಂಥ ಟೈಮಲ್ಲಿ ಹಾಫ್ ಟೈಮಿಗೆ ನೀವು ಓಪನ್ ಮಾಡಿ ನೋಡಬೇಕು ಏರ್ ಫ್ರೈನ. ಅಂದರೆ 10 ನಿಮಿಷಕ್ಕೆ ಅಥವಾ 5 ನಿಮಿಷಕ್ಕೆ ಒಂದ್ಸರಿ ತೆಗಿಬೇಕು ಆ ಥರ. ನಾನು 12 ಮಿನಿಟ್ಸ್ಗೆ ಇಟ್ಟಿರೋದ್ರಿಂದ 6 ಮಿನಿಟ್ಸ್ಗೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಸೊ ಮೇಲ್ಗಡೆ ಲೇಯರ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಅಂದರೆ ಸಖತ್ ಕ್ರಿಸ್ಪಿ ಆಗಿರುತ್ತೆ. ಬಟ್ ಕೆಳಗಡೆ ಏನಾಗಿರುತ್ತೆ ಅಂತಂದರೆ ನಾವು ಸಿಲಿಕಾನ್ ಯೂಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಇನ್ನೂ ವಾಟರಿ ಟೈಪಲ್ಲಿರುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತಂದರೆ ಚಿಕನ್ನ ಎಲ್ಲ ಉಲ್ಟಾ ಮಾಡಬೇಕು. ಸೊ ಕೆಳಗಿರೋ ಪೋರ್ಷನ್ ಎಲ್ಲ ಮೇಲೆ ಮಾಡಿದ್ರೆ ಸೊ ನೆಕ್ಸ್ಟ್ ಫ್ರೈಯಿಂಗ್ ಆಗೋವಾಗ ಮೇಲಿರೋ ಪೋರ್ಷನ್ ಎಲ್ಲ ಕ್ರಿಸ್ಪಿ ಆಗುತ್ತೆ. ನಾನಿಲ್ಲಿ ಹೆಚ್ಚಿಟ್ಕೊಂಡಿರೋಂಥ ಸ್ಪ್ರಿಂಗ್ ಆನಿಯನ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕ್ರಿಸ್ಪಿ ಬರೋಕ್ಕೆ ಅಂತ. ಅದಾದಮೇಲೆ ಮಿಕ್ಕಿರೋ 6 ನಿಮಿಷ ಏನಿದೆ ಅದನ್ನು ಏರ್ ಫ್ರೈಯರಿಗೆ ಇಟ್ಟೆ. ಇದಾದಮೇಲೆ ಖಾರದ ಪುಡಿ, ಚಾಟ್ ಮಸಾಲ ಮತ್ತು ಸ್ವಲ್ಪ ಸಾಲ್ಟ್ನ ಹಾಕ್ಕೊಂಡು ಮೇಲೆ ಪೌಡರ್ ಹಾಕ್ಕೊಳ್ಳೋಕ್ಕೆ ಅಂತ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಅದನ್ನು. ಇದಾದಮೇಲೆ 6 ಮಿನಿಟ್ಸ್ ಆದಮೇಲೆ ಸೂಪರ್ ಆಗಿರುವಂತಹ ಚಿಕನ್ ರೋಸ್ಟ್ ರೆಡಿ ಆಗಿರುತ್ತೆ. ಅದ್ರ ಮೇಲ್ಗಡೆ ನಾವೇನು ಮಾಡಿಟ್ಕೊಂಡಿದ್ವಲ್ಲ ಚಾಟ್ ಮಸಾಲ, ಖಾರ ಪುಡಿ ಮಿಕ್ಸ್ ಅದನ್ನು ಉದುರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ತಿಂದರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ. ಹೆಲ್ದಿ ವರ್ಷನ್ ಆಫ್ ಚಿಕನ್. ಫ್ರೈ ಮಾಡೋ ನೆಸೆಸಿಟಿ ಇಲ್ಲ. ಜಸ್ಟ್ 10 to 12 ಮಿನಿಟ್ಸಲ್ಲಿ ಸುಮಾರು ಒಂದು 300 ಗ್ರಾಮಷ್ಟು ಚಿಕನ್ ನಾನು ಹೇಳ್ದಂಗೆ ಆಗಿದೆ. ಸೂಪರಾಗಿದೆ, ಸಾಫ್ಟಾಗಿದೆ. ಸೊ ಟ್ರೈ ಮಾಡಿ. ಹೆಲ್ತ್ ಕಾನ್ಷಿಯಸ್ ಇರೋರು, ಡಯಟ್ ಅಂಥವ್ರವರೆಲ್ಲ ಈ ಚಿಕನ್ ರೆಸಿಪಿನ ಕಣ್ಣು ಮುಚ್ಕೊಂಡು ಟ್ರೈ ಮಾಡ್ಬೋದು. ಸೂಪರ್ ಆಗಿರುತ್ತೆ. ಚಿಕ್ಕವರಿಂದ ದೊಡ್ಡವ್ರವರೆಗೂ ಎಲ್ಲರಿಗೂ ರೆಸಿಪಿ ಇಷ್ಟ ಆಗುತ್ತೆ. ಸೊ ನೆಕ್ಸ್ಟ್ ನಾನು ಇನ್ನೊಂದು ರೆಸಿಪಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಇನ್ನೊಂದು ಸ್ವಲ್ಪ ಚಿಕನ್ನ ನಾನು ಮಾಡ್ತಾಯಿದ್ದೀನಿ. ಇದರಲ್ಲಿ ಸ್ಕಿನ್ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟ್ ಒನ್ನಲ್ಲಿ ವಿತೌಟ್ ಸ್ಕಿನ್ನ. ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಪೌಡರ್ ಯಾವುದಾದ್ರು ಖಾರದ ಪುಡಿ, ಚಾಟ್ ಮಸಾಲ ಮತ್ತು ಸಾಲ್ಟು, ಅದ್ರ ಜೊತೆಗೆ ಸ್ವಲ್ಪ ಕೆಚಪ್ ಮತ್ತು ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಸ್ವಲ್ಪ ನಿಮಗೆ ಆಯಿಲ್ ಥರ ಏನಕ್ಕೆ ಕಾಣ್ತಾ ಇದೆ ಅಂತ ಆಗಲೇ ಹೇಳ್ದಂಗೆ ಇದು ಸ್ಕಿನ್ ಇರೋಂತಹ ಚಿಕನ್ ಪೀಸಸ್ ತೊಗೊಂಡಿರೋದ್ರಿಂದ ಆಯಿಲ್ ರಿಲೀಸ್ ಆಗಿದೆ. ಇದು ಸೇಮ್ 12 ನಿಮಿಷ ಇಟ್ಟಿರೋದನ್ನ 6 ನಿಮಿಷಕ್ಕೆ ಫಸ್ಟ್ ತೆಗೆದು ಅದನ್ನು ಮತ್ತೆ ಉಲ್ಟಾ ಮಾಡಿ ಮತ್ತು 6 ಮಿನಿಟ್ಸ್ ಅದನ್ನು ಏರ್ ಫ್ರೈಯರ್ಗೆ ಹಾಕಿದ್ರೆ ಸೂಪರ್ ಕ್ರಿಸ್ಪಿ ಆಗಿರೋ ಚಿಕನ್ ರೋಸ್ಟ್ ರೆಡಿ ವಿತ್ ಸ್ಕಿನ್. ಇದು ನೀವು ಟ್ರೈ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.